Hello everyone, welcome back to our class. So in previous class I have discussed that is some of the documents which are required for the registration of the company, that is under incorporation stage, that is memorandum of association, articles of association and that is prospectus. Okay, and other will be there, that is a written consent of directors and that is statutory declaration. So these are the documents which are required for the registration of the company. So after filing these documents, you will getting that is a certificate of incorporation. So on the certificate of incorporation sikkitandra ನೀವು immediately ಏನು ಮಾಡಬಹುದ್ರಿ business start ಮಾಡಬಹುದು, but depending upon the type of the company. And next one stage under that is involved under the formation of a company is called as the capital subscription stage ಅಂತ ಹೇಳ್ತೀವಿ. So private company after getting the certificate of incorporation, it can start its business. ಪ್ರೈವೇಟ್ ಕಂಪ್ನಿದವ್ರು ಏನು ಮಾಡ್ಬೋದ್ರಿ, ಒಂದು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಸಿಕ್ತಂದ್ರೆ ಅವರು ಇಮಿಡಿಯೇಟ್ಲಿ ಅವ್ರ ಬಿಸ್ನೆಸ್ನ ಏನು ಮಾಡ್ಬೋದ್ರಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಪಬ್ಲಿಕ್ ಕಂಪನಿ ಹ್ಯಾಸ್ ಟು ಪರ್ಫಾರ್ಮ್ ಅನದರ್ ಒನ್ ಸ್ಟೆಪ್. ಪಬ್ಲಿಕ್ ಕಂಪನಿ ಕ್ಯಾನ್ ನಾಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ದ ಬಿಸ್ನೆಸ್ ಆಫ್ಟರ್ ಗೆಟಿಂಗ್ that is certificate of incorporation. That does not considered here. They have to go for the another one step, that is certificate of the commencement of business. So after getting the certificate of incorporation, they go on through that is subscription of the shares or the capital raising. ಒಂದು ಕ್ಯಾಪಿಟಲ್ನ ರೇಸ್ ಮಾಡಬೇಕಾಯ್ತಂದ್ರೆ ಅವ್ರು ಏನು ಮಾಡ್ಬೇಕ್ರಿ, ಅನದರ್ ಒಂದು ಸ್ಟೆಪ್ ಕೂಡ ಹೋಗ್ಬೇಕಾಗ್ತದ. ದೇ ಹ್ಯಾವ್ ಟು ಮೇಕ್ ದಟ್ ಈಸ್ ಸಬ್ಸ್ಕ್ರೈಬಿಂಗ್ ದ ಶೇರ್ಸ್. ಒಂದು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಬೇಕಾಯ್ತಂದ್ರೆ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ನ ಅಂಡರ್ಟೇಕನ್ ಮಾಡಬೇಕು. ಸೊ ಅದರಲ್ಲಿ ಯಾವ ಬರ್ತಂದ್ರೆ ರೀ, ದಟ್ ಈಸ್ ಸೆಬಿ ಅಪ್ರೂವಲ್ ಕೂಡ ತಗೋಬೇಕು. ದಟ್ ಈಸ್ ಅ ರೆಗ್ಯುಲೇಟರಿ ಬಾಡಿ ಅಂತ ಕರಿತೀವಿ. ದಟ್ ಈಸ್ ಅ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಪ್ರಾಸ್ಪೆಕ್ಟಸ್. ಸೊ ಪ್ರಾಸ್ಪೆಕ್ಟಸ್ ಇಟ್ ಈಸ್ ಹ್ಯಾವಿಂಗ್ ದ ಫುಲ್ ಡೀಟೇಲ್ ಕಂಪನಿ ಇನ್ಫಾರ್ಮೇಷನ್ ಇರ್ತದ. ಸೊ ಪ್ರಾಸ್ಪೆಕ್ಟಸ್ ಕೂಡ ಏನು ಮಾಡಬೇಕಾಗ್ತದೆ ರೀ, ಇಶ್ಯೂ ಮಾಡಬೇಕು. ಸೊ ಪ್ರಾಸ್ಪೆಕ್ಟಸ್ ಆಲ್ ದ ಪಬ್ಲಿಕ್ಗೆ ಇಶ್ಯೂ ಮಾಡೋದ್ರಿಂದ ಏನಾಗ್ತದ, ದೇ ಕ್ಯಾನ್ ಸಬ್ಸ್ಕ್ರೈಬ್ ಅವರ್ ಶೇರ್ಸ್. ಆ್ಯಂಡ್ ಅಂಡರ್ ಒನ್ ಇಸ್ ದೇರ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್, ಬ್ಯಾಂಕರ್ಸ್ ಆ್ಯಂಡ್ ದ ಅಂಡರ್ ರೈಟರ್ಸ್ for the purpose of in order to do all the activities for capital subscription. ಒಂದು ಕ್ಯಾಪಿಟಲ್ನ ರೇಸ್ ಮಾಡಬೇಕಾಯ್ತಂದ್ರೆ ವಿ ನೀಡ್ ದಟ್ ಈಸ್ ಪರ್ಸೋನೆಲ್. ಸೊ ಆ ಒಂದು ಪರ್ಸೋನೆಲ್ನ ಕೂಡ ಅಲ್ಲಿ ನಾವು ಏನು ಮಾಡಬೇಕಾಗ್ತದೆ ರೀ, ಅಪಾಯಿಂಟ್ ಮಾಡ್ಕೋಬೇಕು. ದಟ್ ಈಸ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್, ಬ್ಯಾಂಕರ್ಸ್ ಆ್ಯಂಡ್ ದ ಅಂಡರ್ ರೈಟರ್ಸ್. ಆ್ಯಂಡ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈಸ್ ಆಲ್ಸೋ ಟು ಬಿ ಮೇಡ್ ಅಂಡರ್ ದಟ್ ಈಸ್ ಕಂಪನಿ. ಸೊ ಕಂಪನಿನಲ್ಲಿ ಕೆಲವೊಂದಷ್ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಷ್ಟಾಗಬೇಕು ಅನ್ನೋದು ಸಹಿತ ಏನಾಗ್ತದೆ, ಕಂಪಲ್ಸರಿ ಇರ್ತದೆ. ಸೊ ಆ ಒಂದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟು ಮಾಡೋರ್ದ ರೀ, ಅದು ಕೂಡ ಏನಾಗಿರಬೇಕು, ಒಂದು ಮೆನ್ಷನ್ ಆಗಿರಬೇಕು. ಎಲ್ಲಿ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು. ಒಂದು ಇನ್ಕಾರ್ಪೊರೇಷನ್ ಆದ ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಕೆಲವೊಂದಷ್ಟು ಕ್ಯಾಪಿಟಲ್ನ ಕೂಡ ರೇಸ್ ಮಾಡಬೇಕಾಯ್ತಂದ್ರೆ ಅಲ್ಲಿ ನೀವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟು ಒಂದು ಶೇರ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡೋರ್ದರಿ ಅದು ಕೂಡ ಏನಾಗಿರಬೇಕು, ನಿಮ್ಮದು ಡಿಸಿಷನ್ ತೊಗೊಂಡಿರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಅಪ್ಲಿಕೇಶನ್ ಟು ದ ಎಕ್ಸ್ಚೇಂಜ್. ಇಟ್ ಮೀನ್ಸ್ ದ್ಯಾಟ್ all the procedure to be made for the purpose of that is capital subscription. ಒಂದು ಕ್ಯಾಪಿಟಲ್ನ ರೇಸ್ ಮಾಡುವಂಥ ಒಂದು ಉದ್ದೇಶದಿಂದ ಏನಾಗಿದೆ, ಈ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ದೇ ಹ್ಯಾವ್ ಟು ಗೋ ಫಾರ್ ದ ಅನದರ್ ಒನ್ ಸ್ಟೆಪ್. ಓಕೆ, ಸೊ ಒಂದು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ನಲ್ಲಿ ನಾವು ಏನು ಮಾಡ್ತೀವಿ, ಆ್ಯಕ್ಚುಲಿ ವಿ ಆರ್ ರೇಸಿಂಗ್ ದ ಕ್ಯಾಪಿಟಲ್ ಬೈ ಇಶ್ಯೂಯಿಂಗ್ ದ ಪ್ರಾಸ್ಪೆಕ್ಟಸ್, by appointing some of the directors, by making that is board meeting with the board of directors. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಕೆಲವೊಂದಷ್ಟು ಪರ್ಸನ್ಸ್ನ ಅಪಾಯಿಂಟ್ ಮಾಡ್ಕೋತೀವಿ, ಪ್ರಾಸ್ಪೆಕ್ಟಸ್ನ ಇಶ್ಯೂ ಮಾಡ್ತೀವಿ. ಇದರ ಸಲುವಾಗಿ ಫಾರ್ ದಿ ಪರ್ಪಸ್ ಆಫ್ ರೇಸಿಂಗ್ ದ ಕ್ಯಾಪಿಟಲ್ ಆರ್ ದ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಓಕೆ, ಆ್ಯಂಡ್ ಫೋರ್ತ್ ಒನ್ ಸ್ಟೇಜ್ ವಿಲ್ ಬಿ ದೇರ್, ದಟ್ ಈಸ್ ಅ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಹಿಯರ್ ಆಫ್ಟರ್ ಗೆಟಿಂಗ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, the private company can start its business immediately, but public company issue a prospectus to public to subscribe its share capital. ಏನು ಮಾಡ್ತದೆ ರೀ, ಒಂದು ಶೇರ್ ಕ್ಯಾಪಿಟಲ್ನ ರೇಸ್ ಮಾಡಬೇಕಾಗ್ತದ. ಸೊ ಅವಾಗ ಏನು ಮಾಡ್ತದೆ, ಪಬ್ಲಿಕ್ ಕಂಪನಿ ಇಟ್ ಇಶ್ಯೂಸ್ ದ ಆರ್ ಸಬ್ಸ್ಕ್ರೈಬ್ ದ ಶೇರ್ಸ್ ಟು ದಿ ಪಬ್ಲಿಕ್. ದೇ ಕ್ಯಾನ್ ಇಟ್ ಈಸ್ ಇಶ್ಯೂಯಿಂಗ್ ದ ಪ್ರಾಸ್ಪೆಕ್ಟಸ್. ಅ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈಸ್ ಟು ಬಿ ಫಿಕ್ಸ್ಡ್. ಎಷ್ಟು ಒಂದು ಶೇರ್ಸ್ನ ನೀವು ಇಶ್ಯೂ ಮಾಡೋದ್ರೆ ಅನ್ನೋದನ್ನು, ಎಷ್ಟು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡೋದ್ರೆ ಅದು ಕೂಡ ಏನಾಗಿರಬೇಕು, ಮಿನಿಮಮ್ ಫಿಕ್ಸ್ ಆಗಿರಬೇಕು ವೆನೆವರ್ ಯು ಆರ್ ಇಶ್ಯೂಯಿಂಗ್ ದ ಪ್ರಾಸ್ಪೆಕ್ಟಸ್.
And another one is there, the company is required to sell a minimum number of shares mentioned in the prospectus. So ನೀವು ಪ್ರಾಸ್ಪೆಕ್ಟಸ್ನಲ್ಲಿ ಎಷ್ಟು ಶೇರ್ಸ್ನ ನೀವು ಸೇಲ್ ಮಾಡೋರ್ದಿಲ್ಲ, ಆ ಒಂದು ಮಿನಿಮಮ್ ನಂಬರ್ ಆಫ್ ಶೇರ್ಸ್ ಎಷ್ಟು ಸೇಲ್ ಮಾಡಿದ್ರೆ ಅದು ಕೂಡ ಏನಾಗಿರಬೇಕು, ಆ ಒಂದು ಪ್ರಾಸ್ಪೆಕ್ಟಸ್ನಲ್ಲಿ ಮೆನ್ಷನ್ ಆಗಿರಬೇಕು. ಸೊ ಆಫ್ಟರ್ ಡೂಯಿಂಗ್ ಆಲ್ ದೀಸ್ ಆಕ್ಟಿವಿಟೀಸ್ ಯು ಆರ್ ಇಶ್ಯೂಯಿಂಗ್, ದಟ್ ಈಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಶ್ಯೂಯಿಂಗ್ ದ ಸರ್ಟಿಫಿಕೇಟ್ ಆಫ್ ದಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ಇದೆಲ್ಲ ಆದ ನಂತರ ಪ್ರೊಸೀಜರ್ ಆದ ನಂತರ ಕಂಪ್ನಿದವ್ರು ಏನು ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ದ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಸೊ ಆಫ್ಟರ್ ಗೆಟಿಂಗ್ ದಿಸ್ ಸರ್ಟಿಫಿಕೇಟ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಕ್ಯಾನ್ ಸ್ಟಾರ್ಟ್ ಇಟ್ಸ್ ಬಿಸ್ನೆಸ್. Okay, and last one concept under your syllabus is called the table A. So table A is nothing but this is a model set of 99 articles given in the schedule 1 of the Companies Act for the benefit of the limited company. ಒಂದು ಲಿಮಿಟೆಡ್ ಕಂಪನಿದ ಬೆನಿಫಿಟ್ ಸಲುವಾಗಿ 99 ಆರ್ಟಿಕಲ್ಸ್ ಹೊಂದಿರುವಂಥ ಒಂದು ಟೇಬಲ್ ಏನದ, ಇದು ಶೆಡ್ಯೂಲ್ 1 ನಲ್ಲಿ ಡಿಫೈನ್ ಮಾಡಿದಾರ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013 ಅಂತ ಕರಿತೀವಿ. Before that 1956 ಇತ್ತು. Nowadays we are following all the rules and regulation about the Companies Act 2013 ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಟೇಬಲ್ ಎ ಅಂದರೆ ಏನೇ, ಇಟ್ ಇನ್ಕ್ಲೂಡ್ಸ್ 99 ಆರ್ಟಿಕಲ್ಸ್. 99 ಆರ್ಟಿಕಲ್ಸ್ ಈಸ್ ನಥಿಂಗ್ ಬಟ್ ದ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಕಂಪನಿ they set their own articles of association. Okay, so in this way in the first chapter what we will study about the meaning and definition of the company, and there are some features of the company, and there are some difference between the public limited and private company, and also the some of the types of company and stages involved under the formation of the company. So in this way in detail we studied about the company types, features and the formation of the company. So in this first chapter we will studied all these concepts, and this first chapter we are getting the questions 5 marks and 15 marks also, and case study also we are getting the some of the questions. And in next video I will start with the next chapter, that is a second one chapter. Okay, thank you.